ಶ್ರೀರಾಮಕೃಷ್ಣ ವಚನವೇದ 32. ಸಿಂಧಿಯ ಬ್ರಾಹ್ಮ ಸಮಾಜಕ್ಕೆ ಭೇಟಿ. 19 ಅಕ್ಟೋಬರ್ 1884, ಕಾರ್ತಿಕ ಶುಕ್ಲ ಪಾಡ್ಯಮಿ, ಭಾನುವಾರ. ಬ್ರಾಹ್ಮ ಭಕ್ತರೆಲ್ಲ ಸಿಂಧಿಯ ಬ್ರಾಹ್ಮ ಸಮಾಜಕ್ಕೆ ಬಂದು ಸೇರಿದ್ದಾರೆ. ಇಂದು ಸಮಾಜದ ಶರದೃತುವಿನ ಮಹೋತ್ಸವ. ವೇಣಿ ಮಾಧವಪಾಲನ ಮನೋಹರ ಉದ್ಯಾನವನದಲ್ಲಿ ಬ್ರಾಹ್ಮ ಸಮಾಜದ ಅಧಿವೇಶನ ನಡೆಯಲಿದೆ. ಪ್ರಾತಃ ಕಾಲದ ಉಪವಾಸನಾದಿಗಳೆಲ್ಲ ಮುಗಿದಿವೆ. ಪರಮಹಂಸರು ಅಪರಾಹ್ನ 4:15 ಗಂಟೆಯ ಸಮಯಕ್ಕೆ ಅಲ್ಲಿಗೆ ಬಂದರು. ಅವರ ಗಾಡಿ ಉದ್ಯಾನವನದ ಮಧ್ಯೆ ನಿಂತಿದೆ. ಭಕ್ತರು ಸುಮ್ಮನೆ ಗುಂಪು ಗುಂಪಾಗಿ ಅವರ ಸುತ್ತಲೂ ನೆರೆಯುತ್ತಿದ್ದಾರೆ. ಪ್ರಾಂಗಣದ ಮಧ್ಯೆ ಸಮಾಜದ ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಅದರ ಮುಂಭಾಗದಲ್ಲಿ ಸಭಾಂಗಣ. ಅಲ್ಲಿ ಪರಮಹಂಸರು ಕುಳಿತುಕೊಂಡಿದ್ದಾರೆ. ಭಕ್ತರು ಅವರ ಸುತ್ತಲೂ ಸುತ್ತುಗಟ್ಟಿ ಕುಳಿತುಕೊಂಡಿದ್ದಾರೆ. ವಿಜಯ, ತ್ರೈಲೋಕ್ಯ ಇವರೇ ಮೊದಲಾದ ಅನೇಕ ಬ್ರಾಹ್ಮ ಭಕ್ತರು ಕುಳಿತಿದ್ದಾರೆ. ಅವರ ಮಧ್ಯೆ ಒಬ್ಬ ಬ್ರಾಹ್ಮ ಭಕ್ತ ಸಬ್ ಜಡ್ಜಿ ಕೂಡ ಇದ್ದಾನೆ. ಸಮಾಜಗೃಹ ಮಹೋತ್ಸವದ ದೆಸೆಯಿಂದ ಒಂದು ವಿಚಿತ್ರ ಶೋಭೆಯನ್ನು ಧರಿಸಿದೆ. ಅಲ್ಲಲ್ಲಿ ವಿವಿಧ ವರ್ಣಗಳ ಪತಾಕೆ ಹಾರಾಡುತ್ತಿದೆ. ಆ ಗೃಹದ ಮಧ್ಯೆ, ಅಂದರೆ ಕಿಟಕಿ ಬಾಗಿಲುಗಳಲ್ಲಿ ತಳಿರು ತೋರಣಗಳನ್ನು ಆ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲೆಲ್ಲ ಮರಗಿಡಗಳು ನಿಜವಾಗಿ ಬೆಳೆದಿರುವವೋ ಏನೋ ಎಂಬಂತೆ ನಯನ ರಂಜಿತವಾಗಿವೆ. ಬಳಿಯಲ್ಲಿಯೇ ಇರುವ ಸರೋವರದ ಸ್ವಚ್ಛ ಸಲಿಲದಲ್ಲಿ ಶರದೃತುವಿನ ಸುನೀಲ ನಭೋಮಂಡಲ ಪ್ರತಿಬಿಂಬಿತವಾಗುತ್ತಿದೆ. ಉದ್ಯಾನವನದ ಕೆಂಪಾಗಿರುವ ರಸ್ತೆಗಳ ಇಕ್ಕೆಲಗಳಲ್ಲಿಯೂ ಹೂವು, ಹಣ್ಣು, ಮರ, ಗಿಡಗಳ ಸಾಲು ಹಬ್ಬಿದೆ. ಇಂದು ಪರಮಹಂಸರ ಶ್ರೀಮುಖದಿಂದ ಬರುವ ದೇವವಾಣಿಯನ್ನು ಭಕ್ತರು ಮತ್ತೆ ಕೇಳುವ ಸುಯೋಗವಿದೆ. ಆರ್ಯ ಋಷಿಗಳ ಮುಖದಿಂದ ವೇದರೂಪವಾಗಿ ಒಂದಾನೊಂದು ಕಾಲದಲ್ಲಿ ಹೊರಹೊಮ್ಮಿದ ಅದೇ ಧ್ವನಿ ಮತ್ತೊಮ್ಮೆ ನರರೂಪ ಧರಿಸಿರುವ ಪರಮ ಸನ್ಯಾಸಿಯಾದ ಜೀವಿಗಳ ದುಃಖವನ್ನು ಕಂಡು ಕಾತರನಾಗುವ, ಸಂಪೂರ್ಣ ಮನಸ್ಸನ್ನು ಬ್ರಹ್ಮನಲ್ಲಿ ನಿಲ್ಲಿಸಿರುವ, ಭಕ್ತವತ್ಸಲನಾದ, ಭಕ್ತರಿಗಾಗಿ ಅವತಾರವೆತ್ತಿರುವ, ಹರಿಪ್ರೇಮದಿಂದ ಉದ್ವೇಗಕ್ಕೆ ಒಳಗಾಗಿರುವ ಇವರಿಂದ ಬರುವುದು. ಅದೇ ಮತ್ತೆ ಯೇಸುವಿನ ಬಾಯಿಯಿಂದ ಬೆಸ್ತರ ಜಾತಿಗೆ ಸೇರಿದ ನಿರಕ್ಷರ ಕುಕ್ಷಿಗಳಾದ ಆತನ 12 ಜನ ಶಿಷ್ಯರ ಕಿವಿಗೆ ಬಿದ್ದಿತ್ತು. ಯಾವ ವಾಣಿ ಪುಣ್ಯಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಭಗವಾನ್ ಶ್ರೀಕೃಷ್ಣನ ಮುಖದಿಂದ ಶ್ರೀಮದ್ ಭಗವದ್ಗೀತಾ ರೂಪದಿಂದ ಏಕಕಾಲದಲ್ಲಿ ಹೊರಹೊರಟು ಸಾರಥಿ ವೇಷಧಾರಿ ಮಾನವಾಕಾರದ ಸಚ್ಚಿದಾನಂದ ಗುರುವಿನ ತುಟಿಗಳಿಂದ ಮೇಘ ಗಂಭೀರ ವಾಣಿಯ ಮೂಲಕ ಬಂದ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರೇದ್ಯಃ ಸರ್ವಸ್ಯ ಧಾರಾಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈನ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮಪೈತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಇತ್ಯಾದಿಯನ್ನು ವಿನಯ ನಮ್ರ ವ್ಯಾಕುಲ ಗುಡಾಕೇಶ ಕೌಂತೆಯ ಪಾನ ಮಾಡಿದ್ದನೋ ಅದನ್ನೇ ಪರಮಹಂಸರ ಮೂಲಕ ಕೇಳುವ ಸುಯೋಗ ಇದು. ಪರಮಹಂಸರು ಸಭಾಂಗಣದಲ್ಲಿ ಕುಳಿತ ನಂತರ ಬಹಳ ಸುಂದರವಾಗಿ ನಿರ್ಮಿತವಾದ ಸಮಾಜ ವೇದಿಕೆಯ ಕಡೆ ಅವರ ದೃಷ್ಟಿ ಬೀಳುವುದೇ ತಡ ಒಡನೆಯೇ ಬಗ್ಗಿ ಪ್ರಣಾಮ ಮಾಡಿದರು. ವೇದಿಕೆಯ ಮೇಲೆ ಭಗವಂತನ ಕಥಾಶ್ರವಣ ನಡೆಯುತ್ತದೆ. ಅದಕ್ಕಾಗಿ ಅವರು ಭಾವಿಸುತ್ತಿದ್ದಾರೆ. ವೇದಿಕೆ ಒಂದು ಪುಣ್ಯಸ್ಥಳ. ಅಚ್ಯುತನ ಕಥಾಶ್ರವಣವಾಗುವುದರಿಂದ ಅಲ್ಲಿ ಸರ್ವತೀರ್ಥಗಳು ಸಮಾಗಮವಾಗುತ್ತವೆ ಎಂದು. ಕೋರ್ಟನ್ನು ನೋಡಿದೊಡನೆಯೇ ಮೊಕದ್ದಮೆಯ ಮತ್ತು ಜಡ್ಜಿಯ ಜ್ಞಾಪಕ ಬರುತ್ತದೆ. ಅದೇ ರೀತಿಯಾಗಿ ಈ ಹರಿಕಥಾಶ್ರವಣ ಸ್ಥಾನವನ್ನು ನೋಡಿ ಪರಮಹಂಸರಿಗೆ ಭಗವಂತನ ಉದ್ದೀಪನೆಯಾಗಿ ಬಿಟ್ಟಿದೆ. ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಪರಮಹಂಸರು ತ್ರೈಲೋಕ್ಯನಿಗೆ, ನಿನ್ನ ಆ ಹಾಡು ನನ್ನನ್ನೂ ಉನ್ಮತ್ತನಾಗಿಸಲೆ ತಾಯೇ ಎಂಬ ಹಾಡು ಬಹಳ ಚೆನ್ನಾಗಿದೆ. ಇದನ್ನು ಸ್ವಲ್ಪ ಹಾಡು.
ತ್ರೈಲೋಕ್ಯ ಹಾಡಿದ. ನನ್ನನೂ ಉನ್ಮತ್ತನಾಗಿಸಲೆ ತಾಯೇ ನಿನ್ನ ಭಕ್ತಿಯ ಮಧುರ ಮಧುಪಾನದಿಂದ. ಹಾಡನ್ನು ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆಯೇ ಪರಮಹಂಸರಿಗೆ ಭಾವಪರಿವರ್ತನೆಯಾಗಿದೆ. ಒಡನೆಯೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೆಲ್ಲದರ ಅಸ್ತಿತ್ವವೇ ಇಲ್ಲದಂತೆ ಕಾಣುತ್ತಿದೆ. ದೇಹವು ಚಿತ್ರಿತ ಗೊಂಬೆಯಂತಾಗಿದೆ. ಸ್ವಲ್ಪ ಹೊತ್ತಿನ ಮೇಲೆ ಪರಮಹಂಸರು ಕಿಂಚಿತ್ ಪ್ರಕೃತಿಸ್ಥರಾಗಿ ಭಾವಾವಸ್ಥೆಯಲ್ಲಿಯೇ ಬ್ರಾಹ್ಮ ಭಕ್ತರಿಗೆ ಉಪದೇಶ ಮಾಡುತ್ತಿದ್ದಾರೆ. ಅವರ ಭಾವ ಭಗವದ್ಭಾವನೆಯಿಂದ ಘನೀಭೂತವಾಗಿರುವಂತೆ ಕಾಣುತ್ತಿದೆ. ಉನ್ಮತ್ತರಂತೆ ಮಾತನಾಡುತ್ತಿದ್ದಾರೆ. ಅವರ ಭಾವದ ತೀವ್ರತೆ ಕ್ರಮಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತಿದೆ. ಕೊನೆಗೆ ಎಂದಿನ ಸಹಜಾವಸ್ಥೆ ಬಂದಿದೆ. ಶ್ರೀರಾಮಕೃಷ್ಣರು ಭಾವಸ್ಥರಾಗಿ, ಹೇ ತಾಯೇ, ನನಗೆ ಕಾರಣಾನಂತ ಬೇಡ, ಸಿದ್ಧಿ ಬೇಕು. ಭಕ್ತರಿಗೆ ಸಿದ್ಧಿ ಅಂದರೆ ವಸ್ತುಲಾಭ, ಅಷ್ಟಸಿದ್ಧಿಗಳ ಸಿದ್ಧಿಯಲ್ಲ, ಅಣಿಮಾ ಲೆಘಿಮಾದಿಗಳಲ್ಲ. ಸಿದ್ಧಿಗಳ ವಿಷಯವಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಸಖ ನೋಡು, ಅಷ್ಟಸಿದ್ಧಿಗಳಲ್ಲಿ ಎಲ್ಲದರ ಮಾತು ಬಿಡು. ಒಂದೇ ಒಂದು ಯಾರಿಗಾದರೂ ಲಭಿಸಿದ್ದರೂ ಆ ವ್ಯಕ್ತಿ ನನ್ನನ್ನು ಪಡೆಯಲಾರ. ಏಕೆಂದರೆ ಸಿದ್ಧಿ ಇದ್ದಿತು ಎಂದರೆ ಅಹಂಕಾರ ಇದ್ದೇ ಇರುತ್ತದೆ. ಅಹಂಕಾರ ಲೇಷ ಮಾತ್ರ ಇದ್ದರೂ ಭಗವಂತನನ್ನು ಪಡೆಯಲಾಗುವುದಿಲ್ಲ. ಒಂದು ವಿಷಯ, ಭಕ್ತರಲ್ಲಿ 4 ಗುಂಪಿನವರಿದ್ದಾರೆ. ಪ್ರವರ್ತಕ, ಸಾಧಕ, ಸಿದ್ಧ, ಸಿದ್ಧರ ಸಿದ್ಧ. ಈಗ ತಾನೇ ಭಗವಂತನ ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿರುವವನಿಗೆ ಪ್ರವರ್ತಕ ಎಂದು ಹೆಸರು. ಅವನು ಹಣೆಗೆ, ಮೈಗೆ ತಿಲಕ ಮೊದಲಾದವುಗಳನ್ನು ಹಚ್ಚಿಕೊಳ್ಳುತ್ತಾನೆ. ಕೊರಳಿಗೆ ತುಳಸಿ ಮಾಲೆ ಹಾಕಿಕೊಳ್ಳುತ್ತಾನೆ. ಬಾಹ್ಯವಾಗಿ ಸ್ವಲ್ಪ ಆಚಾರವಂತನಾಗಿರುತ್ತಾನೆ. ಸಾಧಕ ಇನ್ನೂ ಸ್ವಲ್ಪ ಮುಂದುವರೆದಿರುತ್ತಾನೆ. ಆತನಲ್ಲಿ ಬಾಹ್ಯಾಡಂಬರ ಕಡಿಮೆಯಾಗಿ ಬಿಟ್ಟಿರುತ್ತದೆ. ಭಗವಂತನನ್ನು ಪಡೆಯಲು ವ್ಯಾಕುಲನಾಗಿರುತ್ತಾನೆ. ಆತನ ಹೃದಯ ಭಗವಂತನನ್ನು ಕರೆಯುತ್ತದೆ. ಆತ ಭಗವಂತನ ನಾಮವನ್ನು ಜಪಿಸುತ್ತಾನೆ. ಹೃತ್ಪೂರ್ವಕವಾದ ಪ್ರಾರ್ಥನೆ ಸಲ್ಲಿಸುತ್ತಾನೆ. ಸಿದ್ಧ ಯಾರು ಗೊತ್ತೇ? ಯಾರಿಗೆ ಭಗವಂತನಿದ್ದಾನೆ, ಆತನೇ ಸಮಸ್ತವನ್ನೂ ಮಾಡುತ್ತಿದ್ದಾನೆ ಎಂಬ ನಿಶ್ಚಯಾತ್ಮಕ ಬುದ್ಧಿ ಉಂಟಾಗಿದೆಯೋ, ಯಾರಿಗೆ ಆತನ ಸಾಕ್ಷಾತ್ಕಾರ ದೊರಕಿದೆಯೋ ಆತನೇ ಸಿದ್ಧ. ಸಿದ್ಧರ ಸಿದ್ಧ ಯಾರು ಗೊತ್ತೇ? ಯಾರು ಆತನೊಡನೆ ಆಲಾಪ ಮಾಡಿದ್ದಾನೋ ಆತ ಸಿದ್ಧರ ಸಿದ್ಧ. ಅವರದು ಬರಿಯ ದರ್ಶನವೇ ಅಲ್ಲ. ಅವರಲ್ಲಿ ಕೆಲವರು ಪಿತೃಭಾವದಿಂದ, ಕೆಲವರು ವಾತ್ಸಲ್ಯ ಭಾವದಿಂದ, ಕೆಲವರು ಮಧುರ ಭಾವದಿಂದ ಆತನೊಡನೆ ಅನ್ಯೋನ್ಯವಾಗಿ ಬೆರೆತಿದ್ದಾರೆ. ಕಟ್ಟಿಗೆಯಲ್ಲಿ ಬೆಂಕಿ ನಿಶ್ಚಯವಾಗಿಯೂ ಇದೆ ಎಂಬ ನಂಬಿಕೆ ಒಂದು. ಕಟ್ಟಿಗೆಯಿಂದ ಬೆಂಕಿ ಉತ್ಪನ್ನ ಮಾಡಿ ಅನ್ನ ಬೇಯಿಸಿ ಊಟ ಮಾಡಿ ಶಾಂತಿ ಅಥವಾ ತೃಪ್ತಿಯನ್ನು ಪಡೆಯೋದು ಇನ್ನೊಂದು. ಇವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಆಧ್ಯಾತ್ಮಿಕ ಅನುಭವಗಳು ಇಷ್ಟೇ ಎಂದು ಹೇಳಲಾಗೋದಿಲ್ಲ. ಒಂದು ದೊರೆತರೆ ಇನ್ನೊಂದು, ಅದು ದೊರೆತರೆ ಮತ್ತೊಂದು ಇದ್ದೇ ಇರುತ್ತದೆ. ಭಾವಾವಿಷ್ಟರಾಗಿ ಬ್ರಾಹ್ಮ ಭಕ್ತರನ್ನು ಉದ್ದೇಶಿಸಿ, ಇವರೆಲ್ಲ ಬ್ರಹ್ಮಜ್ಞಾನಿಗಳು, ನಿರಾಕಾರವಾದಿಗಳು, ಅದು ಒಳ್ಳೆಯದೇ. ಬ್ರಾಹ್ಮ ಭಕ್ತರಿಗೆ ಒಂದರಲ್ಲಿ ದೃಢ ವಿಶ್ವಾಸವುಳ್ಳವರಾಗಿರಿ, ಸಾಕಾರದಲ್ಲಿ, ಇಲ್ಲದಿದ್ದರೆ ನಿರಾಕಾರದಲ್ಲಿ. ಆಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ. ಇಲ್ಲದೇ ಇದ್ದರೆ ದೊರೆಯದು. ದೃಢತೆ ಹೊಂದಿದ್ದರೆ ಸಾಕಾರವಾದಿಗೂ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ, ನಿರಾಕಾರವಾದಿಗೂ ದೊರೆಯುತ್ತದೆ. ಕಜ್ಜಾಯವನ್ನು ನೆಟ್ಟಗೆ ಕಡಿದು ತಿನ್ನಿ, ಹೇಗೆ ತಿಂದರೂ ಸಿಹಿಯಾಗಿ ಇರುತ್ತದೆ. ಎಲ್ಲರೂ ನಗುತ್ತಾರೆ. ಆದರೆ ದೃಢ ವಿಶ್ವಾಸ ಉಳ್ಳವರಾಗಿರಬೇಕು. ವ್ಯಾಕುಲರಾಗಿ ಆತನನ್ನು ಕರೆಯಬೇಕು. ಪ್ರಾಪಂಚಿಕರ ದೃಷ್ಟಿಯ ಭಗವಂತ ಎಂಥವನು ಎಂಬುದು ಗೊತ್ತೇ? ಮಕ್ಕಳು ಚಿಕ್ಕಮ್ಮ ದೊಡ್ಡಮ್ಮನ ಜಗಳ ಕೇಳಿಕೊಂಡಿದ್ದು ತಾವು ಆಟವಾಡುವಾಗ ಪರಸ್ಪರ ದೇವರಾಣೆಯೂ ಎಂಬುದಾಗಿ ಹೇಳುತ್ತವೆ. ಇವರದು ಮಕ್ಕಳ ಭಗವಂತನ ಹಾಗೆ. ಅಥವಾ ಇದು ಒಬ್ಬ ಶೋಕಿಲಾಲ ಎಲೆ ಅಡಿಕೆ ಅಗಿಯುತ್ತಾ ಕೈಯಲ್ಲಿ ಬೆತ್ತ ಹಿಡಿದು ಪಾರ್ಕಿನಲ್ಲಿ ನಡೆಯುತ್ತಾ ಒಂದು ಹೂವನ್ನು ಕಿತ್ತುಕೊಂಡು ತನ್ನ ಬಂಧುವಿಗೆ
ಆಹಾ, ಭಗವಂತ ಎಷ್ಟು ಬ್ಯೂಟಿಫುಲ್ ಹೂವನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಭಗವಂತ ಎಂಬ ಪದವನ್ನು ಉಪಯೋಗಿಸಿದ ಹಾಗೆ. ಆದರೆ ಈ ಪ್ರಾಪಂಚಿಕರ ಭಗವಂತನ ಭಾವನೆ ಬಹಳ ಕ್ಷಣಿಕವಾದದ್ದು. ಕಾದ ಬಾಣಲೆಯ ಮೇಲೆ ಬಿದ್ದ ಹನಿಯ ಹಾಗೆ. ಒಂದರ ಮೇಲೆ ದೃಢ ವಿಶ್ವಾಸವುಳ್ಳವರಾಗಿ ಇರಬೇಕು, ಆಳಕ್ಕೆ ಮುಳುಗಿ. ಹಾಗೆ ಮಾಡದಿದ್ದರೆ ಸಮುದ್ರದೊಳಗಿನ ಮುತ್ತುಗಳನ್ನು ಪಡೆಯಲಾಗೋದಿಲ್ಲ. ನೀರಿನ ಮೇಲೆಯೇ ಕೇವಲ ತೇಲುತ್ತಿದ್ದರೆ ಪಡೆಯಲಾಗೋದಿಲ್ಲ. ಹೀಗೆಂದು ಹೇಳಿ ಶ್ರೀರಾಮಕೃಷ್ಣರು ಯಾವ ಹಾಡಿನಿಂದ ಕೇಶವಾದಿ ಭಕ್ತರ ಮನಸ್ಸನ್ನು ಮುಗ್ಧ ಮಾಡುತ್ತಿದ್ದರೋ ಆ ಹಾಡನ್ನು ತಮ್ಮ ಮಧುರ ಕಂಠದಿಂದ ಹಾಡಲಾರಂಭಿಸಿದ್ದಾರೆ. ಮುಳುಗು ಮುಳುಗು ಮನವೇ ಹಿರಿಯೊಲವಿನ ಕಡಲಾಳಕೆ. ಎಲ್ಲರಿಗೂ ತಾವು ಸ್ವರ್ಗದಲ್ಲಿಯೋ ಅಥವಾ ವೈಕುಂಠದಲ್ಲಿಯೋ ಕುಳಿತಿರಬೇಕು ಅಂತ ಅನಿಸುತ್ತಿದೆ. ಪರಮಹಂಸರು ಬ್ರಾಹ್ಮ ಭಕ್ತರಿಗೆ ಆಳಕ್ಕೆ ಮುಳುಗಿ ಭಗವಂತನನ್ನು ಪ್ರೀತಿಸಲು ಕಲಿತುಕೊಳ್ಳಿ, ಆತನ ಪ್ರೇಮದಲ್ಲಿ ಮಗ್ನರಾಗಿ. ನೋಡಿ, ನಾನು ನಿಮ್ಮ ಪ್ರಾರ್ಥನೆ ಕೇಳಿದ್ದೇನೆ, ಆದರೆ ನಿಮ್ಮ ಬ್ರಾಹ್ಮ ಸಮಾಜದಲ್ಲಿ ಭಗವಂತನ ವೈಭವವನ್ನು ಅಷ್ಟೊಂದು ವರ್ಣಿಸುತ್ತೀರಲ್ಲ ಏಕೆ? ಹೇ ಭಗವಂತ, ನೀನು ಆಕಾಶವನ್ನು ಸೃಷ್ಟಿಸಿದ್ದೀಯೇ, ಮಹಾಸಾಗರಗಳನ್ನು ಸೃಷ್ಟಿಸಿದ್ದೀಯೇ, ಚಂದ್ರಲೋಕ, ಸೂರ್ಯಲೋಕ, ನಕ್ಷತ್ರಲೋಕ ಇವನ್ನೆಲ್ಲ ಸೃಷ್ಟಿಸಿದ್ದೀಯೇ ಅಂತ. ಇಂಥ ಭಾವನೆಗಳೆಲ್ಲದರ ಅವಶ್ಯಕತೆ ಏನಿದೆ? ಎಲ್ಲರೂ ದೊಡ್ಡ ಮನುಷ್ಯನ ತೋಟವನ್ನು ನೋಡುವುದೇ ತಡ, ಬೆರಗಾಗಿ ಬಿಡುತ್ತಾರೆ. ಎಷ್ಟು ಸುಂದರವಾದ ಗಿಡಗಳು, ಎಷ್ಟು ಸುಂದರವಾದ ಹೂವುಗಳು, ಎಷ್ಟು ಸುಂದರವಾದ ಕೊಳಗಳು, ಎಷ್ಟು ಸುಂದರವಾದ ಬೈಠಕ್ ಖಾನೆ, ಅದರೊಳಗೆ ಎಷ್ಟು ಸುಂದರವಾದ ಪಟಗಳು. ಇವುಗಳನ್ನೆಲ್ಲ ನೋಡಿಯೇ ಆಶ್ಚರ್ಯಚಕಿತರಾಗಿ ಬಿಡುತ್ತಾರೆ. ಆದರೆ ಎಲ್ಲಿ ತೋಟದ ಯಜಮಾನ ಇದ್ದಾನಲ್ಲ, ಆ ದೊಡ್ಡ ಮನುಷ್ಯ, ಆತ ಬೇಕೆಂದು ಇಚ್ಛಿಸುವವರು ಎಷ್ಟು ಜನ? ಆತ ಬೇಕು ಎನ್ನುವವರು ಎಲ್ಲೋ ಒಬ್ಬಿಬ್ಬರು. ವ್ಯಾಕುಲನಾಗಿ ಭಗವಂತನನ್ನು ಕರೆದರೆ ಆತನ ದರ್ಶನ ದೊರೆಯುತ್ತದೆ. ಆತನೊಡನೆ ನಾನು ನಿಮ್ಮೊಡನೆ ಈ ಮಾತುಕತೆಯಾಡುತ್ತಿರುವಂತೆ ಮಾತುಕತೆ ಆಡಬಹುದು. ಸತ್ಯವಾಗಿ ಹೇಳುತ್ತೇನೆ, ಆತನ ದರ್ಶನ ದೊರೆಯುತ್ತದೆ. ನಾನು ಯಾರಿಗೆ ಇದನ್ನು ಹೇಳುತ್ತಿರೋದು? ಯಾರು ತಾನೇ ನನ್ನ ಮಾತಿಗೆ ಬೆಲೆ ಕೊಡುತ್ತಾರೆ? ಶಾಸ್ತ್ರಗಳೊಳಗೆ ಭಗವಂತ ಸಿಕ್ಕುವನೇ? ಶಾಸ್ತ್ರಾಧ್ಯಯನದಿಂದ ಅಬ್ಬಬ್ಬ ಎಂದರೆ ಆತನ ಅಸ್ಥಿ ಮಾತ್ರ ಸಿಕ್ಕಬಹುದು. ಆದರೆ ತಾನೇ ಸ್ವತಃ ಮುಳುಗದೆ ಇದ್ದರೆ ಭಗವಂತ ಕಾಣಿಸಿಕೊಳ್ಳುವುದಿಲ್ಲ. ಮುಳುಗಿದ ನಂತರ ಆತ ತಾನಾಗಿಯೇ ತೋರಿಸಿಕೊಂಡರೆ ಆಗ ಸಂದೇಹ ನಿವೃತ್ತಿಯಾಗುತ್ತದೆ. ಲೆಕ್ಕವಿಲ್ಲದಷ್ಟು ಪುಸ್ತಕ ಓದು, ಬಾಯಿಂದ ಬೇಕಾದಷ್ಟು ಶ್ಲೋಕಗಳನ್ನು ಹೇಳು. ವ್ಯಾಕುಲನಾಗಿ ಮುಳುಗು ಹಾಕದೇ ಇದ್ದರೆ ಆತನ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಬರೇ ಪಾಂಡಿತ್ಯದಿಂದ ಮನುಷ್ಯನನ್ನು ಮುಗ್ಧಗೊಳಿಸಲು ಸಾಧ್ಯ, ಆದರೆ ಆತನನ್ನು ಪಡೆಯಲು ಸಾಧ್ಯವಿಲ್ಲ. ಕೇವಲ ಶಾಸ್ತ್ರಗ್ರಂಥಗಳಿಂದಲೇ ಏನು ತಾನೇ ಸಾಧ್ಯ? ಆತನ ಕೃಪೆ ದೊರಕದೇ ಇದ್ದರೆ ಏನೂ ದೊರೆಯುವ ಹಾಗಿಲ್ಲ. ಏನು ಮಾಡಿದರೆ ಆತನ ಕೃಪೆ ದೊರಕಬಹುದೋ ವ್ಯಾಕುಲರಾಗಿ ಅದಕ್ಕೆ ಪ್ರಯತ್ನಿಸಿ. ಕೃಪೆ ಒದಗಿತೆಂದರೆ ಆತನ ದರ್ಶನ ದೊರೆಯುತ್ತದೆ. ಆಗ ಆತ ನಿಮ್ಮೊಡನೆ ಮಾತುಕತೆಗಳಾಡುತ್ತಾನೆ. ಸಬ್ ಜಡ್ಜಿ ಮಹಾಶಯರೇ, ಏನು ಆತನ ಕೃಪೆ ಒಬ್ಬನ ಮೇಲೆ ಹೆಚ್ಚಾಗಿ ಇನ್ನೊಬ್ಬನ ಮೇಲೆ ಕಡಿಮೆಯಾಗಿ ಬೀಳುವುದೇನು? ಅದು ಹಾಗಿದ್ದರೆ ಭಗವಂತನಿಗೆ ವೈಷಮ್ಯ ದೋಷ ಬರುವುದಲ್ಲ. ಶ್ರೀರಾಮಕೃಷ್ಣರು, ಏನು ಹಾಗೆ ಕೇಳುತ್ತೀಯಲ್ಲ? ಆನೆಯೂ ಒಂದು ಪ್ರಾಣಿ, ಇಲಿಯೂ ಒಂದು ಪ್ರಾಣಿ. ನೀನು ಕೇಳಿದುದನ್ನೇ ವಿದ್ಯಾಸಾಗರ ಕೇಳಿದ. ಆತ ಹೇಳಿದ, ಮಹಾಶಯರೇ, ಕೆಲವರಿಗೆ ಅಧಿಕ ಶಕ್ತಿ, ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆಯೇ ಅಂತ. ನಾನು ಹೇಳಿದೆ, ವಿಭುರೂಪದಿಂದ ಆತ ಎಲ್ಲರಲ್ಲಿಯೂ ಇದ್ದಾನೆ. ನನ್ನೊಳಗೆ ಹೇಗೋ ಹಾಗೆಯೇ ಇರುವೆಯೊಳಗೆಯೂ ಕೂಡ. ಆದರೆ ಶಕ್ತಿ ವಿಶೇಷವಿದೆ. ಎಲ್ಲದರಲ್ಲಿಯೂ ಒಂದೇ ಸಮನಾಗಿದ್ದರೆ ನಿನ್ನ ಹೆಸರು ಕೀರ್ತಿ ಕೇಳಿ ನಾವೇಕೆ ನಿನ್ನನ್ನು ನೋಡಲು ಬಂದಿದ್ದೇವೆ? ನಿನಗೇನು ಕೊಂಬು ಬೆಳೆದಿದೆಯೇ? ಅದಲ್ಲ, ನೀನು ದಯಾಳು, ನೀನು ಪಂಡಿತ. ಈ ಅನೇಕ ಗುಣಗಳು ಬೇರೆಯವರಿಗಿಂತ ನಿನ್ನಲ್ಲಿ ಅಧಿಕವಾಗಿ ವ್ಯಕ್ತವಾಗಿವೆ.
ಅದಕ್ಕಾಗಿ ನೀನು ಅಷ್ಟೊಂದು ಪ್ರಸಿದ್ಧನಾಗಿರೋದು ಎಂದು. ನೋಡುತ್ತಿಲ್ಲವೇ ಅಂಥವರನ್ನು, ಒಬ್ಬನೇ 100 ಜನರನ್ನು ಒಟ್ಟಿಗೆ ಸೋಲಿಸಿ ಬಿಡೋದನ್ನು, ಜೊತೆಗೆ ಇದನ್ನೂ ನೋಡಬಹುದು, ಒಬ್ಬನಿಗೆ ಹೆದರಿ ಎಲ್ಲರೂ ಓಡಿ ಹೋಗುವುದನ್ನು. ಶಕ್ತಿ ವಿಶೇಷತೆ ಇಲ್ಲದೆ ಇದ್ದರೆ ಕೇಶವನನ್ನು ಏಕೆ ಅಷ್ಟೊಂದು ಗೌರವಿಸುತ್ತಿದ್ದರು? ಗೀತೆಯಲ್ಲಿ ಹೇಳಿದೆ, ಯಾರನ್ನೇ ಆಗಲಿ ಅನೇಕರು ಗೌರವಿಸಿ ಆದರಿಸುತ್ತಿದ್ದರೆ, ವಿದ್ವತ್ತಿಗೆ ಆಗಲಿ, ಗಾಯನಕ್ಕೆ ಆಗಲಿ, ಉಪನ್ಯಾಸ ಕೊಡುವುದಕ್ಕೆ ಆಗಲಿ, ಅಥವಾ ಇನ್ನು ಬೇರೆ ಯಾವುದಕ್ಕೆ ಆಗಲಿ ನಿಶ್ಚಯವಾಗಿ ತಿಳಿದುಕೋ, ಆತನಲ್ಲಿ ಭಗವಂತನ ವಿಶೇಷ ಶಕ್ತಿ ಇದೆ ಎಂದು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.